KH ಮುನಿಯಪ್ಪ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಹೋಟೆಲ್ಗಳ ಗ್ಯಾಸ್ ಸಿಲಿಂಡರ್ ಸಂಖ್ಯೆಯನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಇದನ್ನ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರು ಸ್ವಾಗತಿಸಿದ್ದಾರೆ. ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಹೋಟೆಲ್ಗಳಿಗೆ, ಇದೊಂದು ಆಶಾದಾಯಕ ಬೆಳವಣಿಗೆ ಅಂತ PC ರಾವ್ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷ ಮಾತನಾಡಿದ್ದಾರೆ. 50% ಅವ್ರದ್ದು ನಿರೀಕ್ಷೆ ಇತ್ತು, 20% ರೀಚ್ ಆಗಿದೆ. ಹೋಟೆಲ್ ಉದ್ಯಮ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ವಾಣಿಜ್ಯ ಸಿಲಿಂಡರ್ಗಳನ್ನು ಹಂಚಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರಾಗಿರುವಂತಹ KH ಮುನಿಯಪ್ಪನವರು ಸಭೆಯನ್ನು ಮಾಡಿದರು. ಸಭೆಯ ನಂತರದಲ್ಲಿ ಇಡೀ ರಾಜ್ಯಾದ್ಯಂತ 16,000 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಜೊತೆಗೆ ಹೋಟೆಲ್ ಉದ್ಯಮಕ್ಕೂ ಕೂಡ ಒಟ್ಟು 10,000 ಸಿಲಿಂಡರ್ ಕೊಡೋದಕ್ಕೆ ಒಪ್ಪಿಗೆ ನೀಡಲಾಗಿದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರು ಇದ್ದಾರೆ. ಇವತ್ತಿನ ಸಭೆಯಲ್ಲಿ ಏನೇನು ನಿರ್ಧಾರ ಆಯಿತು, ಎಷ್ಟು ಸಿಲಿಂಡರ್ ಕೊಡೋಕ್ಕೆ ತೀರ್ಮಾನ ಆಗಿದೆ? ಈ ಸಭೆಯಲ್ಲಿ 40% ಅಲಾಟ್ಮೆಂಟ್ ಮಾಡಿಕೊಂಡು ಅದರಲ್ಲಿ ನಮಗೆ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ಗಳಿಗೆ 33.5% ಪೂರೈಸ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೂ 10% ಕೆಲವೇ ದಿನದಲ್ಲಿ ಇನ್ಕ್ರೀಸ್ ಮಾಡಿದಾಗ ಮತ್ತು ಹೆಚ್ಚುವರಿ ಆಗುವುದು ಅವಕಾಶ ಇದೆ. ಈ ಒಂದು ಸಭೆಯ ತೀರ್ಮಾನದಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ. ಇದನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. 33% ಅಂದರೆ ಯಾವ ರೀತಿಯಾಗಿ ಬರುತ್ತೆ ಸಿಲಿಂಡರ್? ನಮಗೆ ಈಗಾಗಲೇ 30 ಸಿಲಿಂಡರ್ ತಿಂಗಳಿಗೆ ಬರ್ತಾ ಇದ್ದಂಥ ಹೋಟೆಲ್ಗಳಿಗೆ ಇವತ್ತಿನಿಂದ 10 ಸಿಲಿಂಡರ್ ಪೂರೈಕೆ ಆಗ್ತದೆ. 1/3 ಆಫ್ ದ ನಮ್ಮ ಕನ್ಸಂಪ್ಷನ್ ಅದು ಇವಾಗ ಅವರು ಲೆಕ್ಕ ಹಾಕಿರೋದು ಕೇವಲ 40%ಗೆ. ಇನ್ನು ಉಳಿದ 10% ಒಂದು 2-3 ದಿನದಲ್ಲಿ ಕೇಂದ್ರದಿಂದ ರಿಲೀಸ್ ಆದ ಕೂಡಲೇ ಅದು ಇನ್ನೂ ಹೆಚ್ಚಿಗೆ ಆಗಬೇಕು. ನಮ್ಮ ಲೆಕ್ಕ ಪ್ರಕಾರ 40 to 42% ನಮಗೆ ಸಿಗ್ಬೋದು. ಇದು ನಿರೀಕ್ಷೆಯಲ್ಲಿದ್ದೇವೆ. ಅಲ್ಲ ಸರ್, ಈಗ ಕಳೆದ ಬಾರಿ ಕೇವಲ ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ಗಳನ್ನು ಕೊಟ್ಟಿದ್ರು. ಆದರೆ ಈ ಬಾರಿ KMF, ಇಂದಿರಾ ಕ್ಯಾಂಟೀನು, ಕಾಲೇಜು, PGಗಳನ್ನು ಸೇರಿ 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಹೇಗೆ ಇದನ್ನು ನೋಡ್ತೀರಿ ನೀವು? ಆ್ಯಕ್ಚುಲಿ ಅದು ಸ್ವಲ್ಪ ಲೆಕ್ಕದಲ್ಲಿ ಸರಿಯಾಗಿಲ್ಲ. ಈ 33% ಹೋಟೆಲ್ಸ್, ರೆಸ್ಟೋರೆಂಟ್, ಡಾಬಾಕ್ಕೆ ಬರುತ್ತದೆ. ಉಳಿದಂಥ KMF, ಕಾಲೇಜುಗಳಿಗೆ ಅವರ ಎಸೆನ್ಷಿಯಲ್ ಸರ್ವಿಸ್ಗೆ ಮೊದಲಿನ ಕಳೆದ ಬಾರಿಯಲ್ಲಿಯೇ ತೆಗೆದುಕೊಂಡಿದ್ದಾರೆ. 4,600 ಸಿಲಿಂಡರ್ ಆಲ್ರೆಡಿ ತಗೊಂಡಿದ್ದಾರೆ. ಅದನ್ನು ಬಿಟ್ಟು ಇವಾಗ ನಮಗೆ 33% ಸಿಗ್ತದೆ. ಈಗಾಗಲೇ ಪುನಃ ಮಾತಾಡಿದ್ದೇವೆ ಕಮಿಷನರ್ ಹತ್ರ, ಅವರು ಕೂಡ ಒಪ್ಪಿದ್ದಾರೆ. 100 ಸಿಲಿಂಡರ್ ಸಿಗುವಂಥ ಹೋಟೆಲಿಗೆ 33 ಸಿಲಿಂಡರ್ ಪೂರೈಕೆ ಆಗ್ತದೆ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ PC ಅವರ ಮಾತು. ಅಂದರೆ ಸರ್ಕಾರ ಒಳ್ಳೆ ಬೆಳವಣಿಗೆಯನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಇದೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.